ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂಜಲಿ. ಡೇ ವಿತ್ ಅಂಜಲಿ ಡೇ ವಿತ್ ಅದಿತಾ ವ್ಲಾಗ್ಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇದು ದೀಪಾವಳಿ ಹಬ್ಬದ ದಿನದ ವ್ಲಾಗು. ಸೋಮವಾರ ನರಕ ಚತುರ್ದಶಿ ದಿನದ ಲಾಗ್ ಆಗಿರುತ್ತೆ ಇದು. ಅದು ಅಲ್ಲದೆ ಇದು ಸಂಜೆ ವ್ಲಾಗ್ ಫ್ರೆಂಡ್ಸ್. ಏನು ಅಂತ ಅನ್ಕೊಂಡ್ರೆ, ನಾನು ಬೆಳಗಿಂದ ವ್ಲಾಗ್ನೇ ಮಾಡೋಕ್ಕಾಗಿಲ್ಲ. ಯಾಕಂತಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಮನೇಲಿ ಕೆಲಸ, ಹಬ್ಬ ಆಗಿರ್ಬೋದು, ಏನೇ ಆಗಿರ್ಬೋದು, ಮನೆಯಲ್ಲಂತೂ ಮನೇಲಿ ಪೂಜೆ ಆಗಿರ್ಬೋದು ಅಥವಾ ಅಡುಗೆ ಮಾಡೋದಾಗಿರ್ಬೋದು ಇದ್ದೇ ಇರುತ್ತೆ. ಅದ್ರ ನಡುವೆ ನಾನು ಬಟ್ಟೆ ಕೂಡ ಸ್ಟಿಚ್ ಮಾಡೋದ್ರಿಂದ ದೀಪಾವಳಿ ಹಬ್ಬಕ್ಕೆ ಸಾಕಷ್ಟು ಬಟ್ಟೆಗಳು ಬಂದಿದ್ವಿ. ಬೆಳಗಿಂದ ಕೆಲಸ ಮಾಡಿ, ಅಡುಗೆ ಮಾಡಿ, ಬಟ್ಟೆನೂ ಸಹ ಹೊಲಿದು ಈಗ ಸಂಜೆ ಹಬ್ಬ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ತಯಾರಿ ಮಾಡಿದ್ವಿ. ನನ್ನ ಮಕ್ಕಳೇ ದೀಪ ಎಲ್ಲನೂ ಕಸಿದ್ದಾರೆ ಈಚೆ ಕಡೆ. ಈ ವಿಡಿಯೋ ಶೂಟ್ ಮಾಡ್ತಿರೋದು ಕೂಡ ಅವರೇನೇ. ಅವ್ರ ಅಪ್ಪನ ಕೈಯಲ್ಲಿ ಪಟಾಕಿ ಎಲ್ಲ ತರಿಸ್ಕೊಂಡು ಹಬ್ಬ ಮಾಡ್ತಾಯಿದ್ದಾರೆ, ಪಟಾಕಿ ಹೊಡಿತಿದ್ದಾರೆ. ನಾನು ಅಡುಗೆ ಮಾಡ್ತಾ ನಿಂತಿದ್ದೆ. ಬಂದು ಇಬ್ರೂ, ಅಮ್ಮ ಬೆಳಗಿಂದ ಬರೀ ನೀನು ಹಿಂಗೆ ಕೆಲಸ ಮಾಡ್ಕೊಂಡೇ ಇದೆಯಲ್ಲಮ್ಮ, ಬಾರಮ್ಮ ಅಂತ ಅಂದ್ಕೊಂಡು ಕರ್ಕೊಂಡೋಗಿ ಹಬ್ಬ ಆಚರಿಸ್ತಿದ್ದಾರೆ. ಹಬ್ಬ ಏನೋ ಫುಲ್ ಚೆನ್ನಾಗಿತ್ತು ನಮ್ಮನೆ. ಮತ್ತು ಇನ್ನೊಂದು ಏನು ಅಂತ ಅಂದ್ಕೊಂಡ್ರೆ, ನಾವು ಜಾಸ್ತಿ ಪಟಾಕಿ ಏನು ತಂದಿಲ್ಲ, ಬರೀ ಸುಸುರು ಬತ್ತಿ, ಹೂಕುಂದ ಆಗಿರೋದ್ರಿಂದ. ಯಾಕಂತಂದರೆ ಇನ್ನು ಬೆಳಿಗ್ಗೆಗೆ ನಮ್ಮ ಆಂಟಿರ ಮನೆಗೆ ಹೋಗಬೇಕು. ಅಲ್ಲಿ ಮುತ್ತೈದೆ ಪೂಜೆ ಅಂತ ಅಂದ್ಕೊಂಡು ಮಾಡ್ತಾರೆ. ಹಾಗಾಗಿ ನಾವೇನು ಜಾಸ್ತಿ ಏನು ತರಲ್ಲ. ಅದು ಅಲ್ಲದೆ ಎಲ್ಲಿ ದೊಡ್ಡ ಪಟಾಕಿಗಳು ತಂದುಬಿಟ್ರೆ ಎಲ್ಲಿ ಮಕ್ಳುಗಳು ಹೊಡಿಯೋಕ್ಕೆ ಅಂತ ಅಂದ್ಕೊಂಡು ಹೋಗಿ ಎಲ್ಲಿ ಸಮಸ್ಯೆ ತಂದ್ಕೊಬಿಡ್ತಾರೆ ಅನ್ನೋ ಭಯನೂ ಇರುತ್ತಲ್ಲ. ಸೊ ಹಾಗಾಗಿ ಫುಲ್ ಹಬ್ಬ ಅಂತೂ ಚೆನ್ನಾಗಿತ್ತು. ಸಿಂಪಲಾಗಿದ್ದರೂ ಚೆನ್ನಾಗಿತ್ತು. ಸಿಂಪಲಾರು ಆಗಲಿ, ಜೋರಾಗಾರು ಆಗಲಿ, ಏನು ಅಂತಂದರೆ ಮನಸ್ಸಲ್ಲಿ ನೆಮ್ಮದಿ ಅನ್ನೋದಿದ್ರೆ ಅದು ಎಷ್ಟೇ ದುಡ್ಡನ್ನು ತಂದಿರ್ಬೋದು, ಎಷ್ಟೇ ಏನೇ ಮಾಡಿರ್ಬೋದು ಫ್ರೆಂಡ್ಸ್, ಫುಲ್ಲು ದೊಡ್ಡದಾಗಿರುತ್ತೆ. ಯಾಕಂತಂದರೆ ಮನಸ್ಸಲ್ಲಿ ನೆಮ್ಮದಿ ಅನ್ನೋದು ಫಸ್ಟ್ ಅಲ್ಲ. ದೀಪಾವಳಿ ಹಬ್ಬದಲ್ಲಿ ಬೆಳಕು ಬರುವಂತೆ, ಅಂದರೆ ಕತ್ತಲು ಕರಗಿ ಬೆಳಕು ಬರುವಂತೆ ನಮ್ಮೆಲ್ಲರ ಜೀವನದಲ್ಲಿ ಕಷ್ಟ ಕಳೆದು ಸುಖ ಇರಲಿ ಯಾವಾಗಲೂ ಅಂತ ನಾನು ಬೇಡ್ಕೋತೀನಿ ದೇವ್ರ ಹತ್ರ. ಮತ್ತು ನಮ್ಮ ಆಂಟಿಯವ್ರ ಮನೆ ಹಬ್ಬ ಅಂತ ಅಂದಲ್ಲ, ಸೊ ನಮ್ಮ ಆಂಟಿಯವ್ರ ಮನೆ ಹಬ್ಬಕ್ಕೆ ಬಂದು ಫುಲ್ ಹಬ್ಬ ಎಲ್ಲ ಜೋರು. ಎಲ್ಲ ಪೂಜೆ ಎಲ್ಲ ಮುಗಿಸಿ, ಮುತ್ತೈದೆ ಪೂಜೆ ಮಾಡ್ತಾರೆ ಅವರು. ಮುತ್ತೈದೆ ಪೂಜೆ ಎಲ್ಲನೂ ಮುಗಿಸಿ ಎಲ್ಲರಿಗೂ ಊಟಕ್ಕೆ ಕೊಡ್ತಾಯಿದ್ವಿ. ಊಟ ಏನಪ್ಪ ಅಂತಂದರೆ ಒಬ್ಬಟ್ಟು ಊಟ. ಒಬ್ಬಟ್ಟು ನುಗ್ಗೆಕಾಯಿ ಬೇಳೆ ಸಾಂಬಾರು, ಗೊಜ್ಜು, ಪಲ್ಯ, ಪುಳಿಯೋಗರೆ, ಹಪ್ಪಳ, ಮಾಮೂಲಿ ಸಿಹಿ ಊಟ ಅಂದರೆ ಗೊತ್ತಿರುತ್ತಲ್ಲ. ಇನ್ನು ಕಾರ್ತಿಕ ಮಾಸ ಅಂತಂದರೆ ಬರೀ ಸಿಹಿ ಊಟ. ಓಕೆ, ಎಲ್ಲರ ಜೊತೇಲಿದ್ದಾಗ ಏನೋ ಒಂಥರ ಫುಲ್ ಖುಷಿಯಾಗಿರ್ತೀವಿ ಅಲ್ವಾ. ಇವ್ರು ನಮ್ಮ ಆಂಟಿ, ಅವ್ರು ನಮ್ಮ ಅಜ್ಜಿ, ನನ್ನ ಸಿಸ್ಟರು, ಇವಳು ನನ್ನ ಮಗಳು. ನೋಡಿ, ಇವ್ರು ನಮ್ಮ ಚಿಕ್ಕಪ್ಪ. ಇದು ಹೊಸ ಮನೆ. ಇದು ಈಗ 20 days ಆಯಿತು ಇದು ಗೃಹ ಪ್ರವೇಶ ಆಗಿ. ಆಗ ನಾನು ಇನ್ನೂ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಿಲ್ಲ. ಸೊ ಹಾಗಾಗಿ ನಾನು ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು ದಿನ ಚೆನ್ನಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಬಿಡಿ. ಇವರೆಲ್ಲ ನನ್ನ ಸಿಸ್ಟರ್ಸು. ನೋಡಿ, ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಫುಲ್ ಅಡುಗೆ ಮನೆ ಹಾಲಲ್ಲೆಲ್ಲ ನಾವೇ ತುಂಬೋಗಿದ್ದೀವಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಇದ್ದಾಗ ಇರುವಂಥ ಒಂದು ವೈಬೇ ಬೇರೆ. ನಾವೆಲ್ಲ ಈಗ ಎಲ್ಲರೂ ಅಷ್ಟೇ, ಈಗ ಹಬ್ಬ ಇಲ್ಲ ಅಂತ ಅಂದಾಗ ಎಲ್ಲ ಅವ್ರವ್ರ ಮನೇಲಿ ಅವ್ರ ಗಂಡ ಹೆಂಡತಿ ಮಕ್ಕಳು ಅನ್ನೋದಿರುತ್ತೆ. ಮಾಮೂಲಿ ಮನೆ ಕೆಲಸ ಅದು ಇದು ಅಂತ ಅಂದ್ಕೊಂಡು ಮಾಡ್ತಿರ್ತೀವಿ. ನಮ್ಮ ನಗು ಎಲ್ಲೋ ಕಳೆದೋಗಿರುತ್ತೆ. ಹಂಗಿದ್ದಾಗ ಈ ಥರದೊಂದು ಫಂಕ್ಷನ್ ಆದಾಗ ಏನೋ ಒಂಥರ ಖುಷಿ, ನೆಮ್ಮದಿ. ಈ ದಿನ ಕಳೆದೋಗ್ಲೇಬಾರ್ದು ಅಂತ ಅನಿಸುತ್ತೆ. ಬಟ್ ಈ ದಿನಕ್ಕೆ ವ್ಯಾಲ್ಯೂ ಯಾವಾಗ ಬರೋದು ಅಂತಂದರೆ, ಇದು ಯಾವಾಗಲೂ ಒಂದು ಸತಿ ಬಂದಾಗಲೇ ಈ ದಿನಕ್ಕೆ ವ್ಯಾಲ್ಯೂ ಅನ್ನೋದಿರುತ್ತೆ. ಸೊ ಹಾಗಾಗಿ ದಿನಗಳು ಒಂದೇ ಥರ ಇದ್ರೂ ಅದಕ್ಕೆ ವ್ಯಾಲ್ಯೂ ಕಮ್ಮಿ ಆಗಿಬಿಡುತ್ತಲ್ವ. ಹಾಗೆ ಯಾವತ್ತಾರು ಒಂದಿನ ಇದ್ರೇ ಚೆಂದ. ಬಟ್ ಆದರೂ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಜೀವನ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಊಟ ಎಲ್ಲ ಮಾಡ್ತಿದ್ದಾರೆ. ಎಲ್ಲರೂ ಊಟ ಇನ್ನೂ ಮಾಡ್ತಾನೆ ಇದ್ದಾರೆ. ಇವನು ನನ್ನ ತಂಗಿ ಪಾಪು. ಮತ್ತು ಏನಪ್ಪ ಅಂತ ಅಂದ್ಕೊಂಡ್ರೆ, ಈಗ ಮತ್ತೆ ಪಟಾಕಿ ಹೊಡೆಯೋದಿದೆ. ಪಟಾಕಿ ಹೊಡೆದು ಆಕಾಶಬುತ್ತಿ ಹಚ್ಚೋಕ್ಕೂ ಆಗ್ತಿಲ್ಲ. ಫುಲ್ಲು ಮಳೆ. ಅದು ಆಕಾಶಬುತ್ತಿ ಮೇಲೆ ಹೋಗ್ತಿಲ್ಲ. ಮಳೇಲಿ ನೆಂದ್ಕೊಂಡು ಎಲ್ಲ ಮತ್ತೆ ಕೆಳಗೆ ಬಂದು ನಾವು 2-3 ಆರಿಸಿದ್ವಿ. ಎಲ್ಲ ಪರವಾಗಿಲ್ಲ, ಸುಮಾರಾಗಿ ಹೋಯ್ತು. ಹೋಗ್ತು. ಪಟಾಕಿ ಅಂತೂ ಚೆನ್ನಾಗಿ ಹೊಡೆದ್ವಿ.
ಇದೇನು ಅಂತ ಅನ್ಕೊಂಡ್ರೆ ಇದು ನೆಕ್ಸ್ಟ್ ಡೇ ದಿನದ ಪಟಾಕಿ ಹೊಡೆದಿರೋದು. ಇದು ನೆಕ್ಸ್ಟ್ ಡೇ ಅಂತ ಅನ್ಕೊಂಡ್ರೆ ಅವತ್ತು ಫುಲ್ಲು ಮಳೆ ಆಗೋಯ್ತು. ಪಟಾಕಿ ಅಂತೂ ಹೊಡಿಯೋಕ್ಕಾಗಲಿಲ್ಲ. ಮಕ್ಳುಗಳು ಹಿಂಸೆಗೆ ಹಂಗೆ ಸುಮ್ಮನೆ ಮನೆ ಬಾಗ್ಲನ್ನೇ ಸುಮ್ಮನೆ ಹಂಗೆ ಸುಸುರು ಬತ್ತಿ ಕಸೋದಂತೆ ಅದೆಲ್ಲ ಮಾಡಿದ್ರು. ಇನ್ನು ಮಿಕ್ಕಿದ ಪಟಾಕಿಗಳನ್ನೆಲ್ಲ ನಾಳೆ ಕೊಡೋದ್ರಾಯಿತು ಅಂತ ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಕೂಡ ಉಳ್ಕೊಂಡು ನಾವು ನೋಡಿ ಬೆಳಗ್ಗೆ ತಿಂಡಿ ಮುಗಿಸಿ ಎಲ್ಲ ಫ್ರೂಟ್ ಸಲಾಡ್ ಮಾಡಿದ್ರು. ಫ್ರೂಟ್ ಸಲಾಡ್ ಎಲ್ಲ ಚೆನ್ನಾಗಿ ತಿಂದ್ವಿ. ಅವತ್ತು ಏನಾಯಿತು ಅಂತ ಅನ್ಕೊಂಡ್ರೆ ಫುಲ್ಲು ಏನು ಕೆಲಸ ಫುಲ್ಲು ಅಷ್ಟು ಚೆನ್ನಾಗಿರೋದ್ರಿಂದ ಎಲ್ಲ ಕೆಲಸ ಎಲ್ಲ ಶೇರ್ ಮಾಡಿಕೊಂಡು ಒಬ್ಬರು ಅಡುಗೆ ಮಾಡಿದ್ರೆ ಒಬ್ಬರು ಕೆಲಸ ಮಾಡ್ಕೊಳ್ಳೋದು, ಒಬ್ಬರು ಪಾತ್ರೆ ಬೆಳಗೋದು, ಒಬ್ಬರು ಬಟ್ಟೆ ಒಗೆಯೋದು, ಹಿಂಗೆ ಕೆಲಸ ಮಾಡ್ಕೊಂಡು ಸಖತ್ತಾಗಿತ್ತು. ಡೇ ಅಂತೂ ಹೆಂಗೋಯ್ತು ಅಂತ ಗೊತ್ತಿಲ್ಲ. ಬಟ್ ಎನಿವೇ ಸೂಪರಾಗಿತ್ತು ದಿನಗಳು. ಹೀಗೆ ಎಲ್ಲರ ಜೀವನದಲ್ಲೂ ಹೀಗೆ ನಗು ತುಂಬಿಕೊಂಡಿದ್ರೆ ಚೆನ್ನಾಗಿರುತ್ತಲ್ವ. ಎಲ್ಲರೂ ಹೀಗೆ ಚೆನ್ನಾಗಿರಲಿ, ನೀವು ಕೂಡ ಚೆನ್ನಾಗಿರಿ ಅಂತ ಕೇಳ್ಕೊತೀನಿ ಆ ದೇವ್ರ ಹತ್ರ. ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡ್ರೆ ಪ್ಲೀಸ್ ನನ್ನ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.